ನಿಮ್ಗೆ ಯಾರು ಎಂಪಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ಕಿಲಣ ಕೊಟ್ರೆ ತುಂಬಾ ಒಳ್ಳೇದು. ಕಾಂಗ್ರೆಸ್ ಅವ್ರಿಗೆ ಏನು ಪ್ರಯತ್ನ ಇಲ್ಲ ಸರ್. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಕುಮಾರಸ್ವಾಮಿ ಅವರು ಅವರಿಬ್ಬರೇ ಆಯ್ಕೆ ಆಗ್ಬೇಕು. ಗಿಟ್ರಾಜ್ ಯಾರು ಇಲ್ಲ ನಮ್ಗೆ. ಸ್ಟಾರ್ ಚಂದ್ರ ಅಂತ ಯಾರು ಗೊತ್ತಿಲ್ಲ ಸರ್ ಮೇಡಮ್. ಎಲ್ಲ ಅವ್ರಿಗೆ ಅಂತೀರ ಅಂತಾನೆ ಗೊತ್ತಿಲ್ಲ. ಅಂತವ್ರಿಗೆ ಫೋಟೋ ಹಾಕ್ಬಿಟ್ಟು ನಾವೇನ್ ಮಾಡೋದು ಮೇಡಮ್? ಸುಮಲತಾ ಅವರು ಅನುದಾನ ಏನು ಮಾಡಿಲ್ಲ. ಮೊನ್ನೆ ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ಬಂದಿತ್ತು, ನಾನೇ ನೋಡಿದೆ. ಅನುದಾನ ಏನು ಅಂತ ಅವರೇ ಕೊಡ್ತಾರೆ. ಅಂತವ್ರಿಗೆ ಅನುದಾನ ಅಂತ ಏನ್ ಗೊತ್ತಿಲ್ಲದವ್ರಿಗೆ ತಿರ್ಗಿ ಎಂಪಿ ಮಾಡ್ಬಿಟ್ಟು ನಮ್ಮಂತ ಮಂಡ್ಯದ ಜನ ಮುಟ್ಟಾಡ್ರಾಗ್ಬೇಡ ಮೇಡಮ್. ಅನುದಾನ ಅಂದ್ರೆ ಏನು ಅಂತ ಮುಟ್ಕೊಳ್ತಾವ್ರಲ್ವಾ ಅವರು? ಮಂಡ್ಯದವ್ರಿಗೆ ಅನುದಾನ ಅಂತಾನೆ ಗೊತ್ತಿಲ್ಲ. ಹೋದ್ಮೇಲೆ ಇವ್ರು ಯಾಕೆ ಎಂಪಿ ಆದ್ರು ಮಂಡ್ಯದಿಂದ? ಇವರು ಸುಮ್ನೆ ನಾನು ಬಿಜೆಪಿ ಅಂತಾರೆ. ಬಿಜೆಪಿ ಅವ್ರು ಯಾವತ್ತು ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ನಾನು ಸೇರ್ಪಡೆ ಆಯ್ತೀನಿ ಮಂಡ್ಯದಿಂದ ಅಂತ ಯಾವತ್ತಾಗೋರು ಮೇಡಮ್? ಅವರು ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲ ಮಂಡ್ಯನೇ ಹಾಳಾಯ್ತು. ಅಕ್ಕಿ ಕೊಡ್ತೀನಿ ಅಂತಂದ್ರು. ರಾಜ್ಯ ಸರ್ಕಾರದಿಂದ ಏನು ಬರ್ತಾ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದಿಂದಾನೇ ನಮಗೆ ಬರ್ತಾ ಇರೋದು. ಪ್ರಧಾನಮಂತ್ರಿ ಅವರು ನಮ್ಮ ನರೇಂದ್ರ ಮೋದಿ ಅವರಾದ್ರೆ ಒಳ್ಳೇದು ಮೇಡಮ್. ಮೈತ್ರಿ ಆದ್ರೆ ಒಳ್ಳೇದು ಮೇಡಮ್. ಒಳ್ಳೆ ಅನುದಾನ ಸಿಗುತ್ತೆ. ನಾವಿವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಈಗ ಮಂಡ್ಯ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಇಲ್ಲಿ ಜನಸಾಮಾನ್ಯರು ಯಾರು ಎಂಪಿ ಆದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಹಾಗೆ ಪ್ರಧಾನಮಂತ್ರಿ ಯಾರಾಗಬೇಕು, ಯಾರಾದ್ರೆ ಉತ್ತಮ, ಹಾಗೆ MLA ಅವರು ಯಾವ ತರ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು, ಜನಸಾಮಾನ್ಯರಿಗೆ ಹೇಗೆ ನೆರವಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ನಿಮ್ಗೆ ಯಾರು ಎಂಪಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ಸರ್? ಮೇಡಮ್ ಇಲ್ಲಿ JDS ಅವರು ಎಂಪಿ ಆದ್ರೆ ಒಳ್ಳೇದು ಮೇಡಮ್. ಬಿಜೆಪಿ JDS ಅವರು. ಕಾಂಗ್ರೆಸ್ ಅವ್ರಿಗೆ ಏನು ಪ್ರಯತ್ನ ಇಲ್ಲ ಸರ್. ಈಗ ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಸ್ಟಾರ್ ಚಂದ್ರು ಅವರಿಗೆ. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟಾರ್ ಚಂದ್ರ ಅಂತ ಯಾರು ಗೊತ್ತಿಲ್ಲ ಮೇಡಮ್ ನಮಗೆ. ಸ್ಟಾರ್ ಚಂದ್ರ ಅಂದ್ರೆ ಒಂದ್ಸಲ ಮುಖನೇ ಗೊತ್ತಿಲ್ಲ. ಅವ್ರ ಮುಖ ಅವ್ರಿಗೆ ಅವ್ರಿಗೆ ಅಂತೀರ ಅಂತಾನೆ ಗೊತ್ತಿಲ್ಲ. ಅವ್ರು ಸ್ಟಾರ್ ಚಂದ್ರ ಆಯ್ತು. ನನಗೆ ಇವಾಗ 40 ವರ್ಷದಲ್ಲಿ ಒಂದ್ಸಲ ಅವ್ರ ಪೇಸ್ ಕಟ್ಟೆ ನೋಡಿಲ್ಲ ಮೇಡಮ್ ನಾವು. ಅವರು ಅಂಥವ್ರಿಗೆ ಟಿಕೆಟ್ ಫೋಟೋ ಹಾಕ್ಬಿಟ್ಟು ನಾವೇನು ಮಾಡೋದು ಮೇಡಮ್? ಈಗ ಬಿಜೆಪಿ JDS ಮೈತ್ರಿ ಅಲ್ವಾ? ಈ ಒಂದು ಮೈತ್ರಿಯಲ್ಲಿ 3 ಜನದ ಹೆಸರು ಕೇಳಿ ಬರ್ತಾ ಇದೆ. ಒಂದು ನಿಖಿಲ್ ಕುಮಾರಸ್ವಾಮಿ ಅವರು, ಇನ್ನೊಂದು ಸುಮಲತಾ ಅವರು, ಇನ್ನೊಂದು ಬಂದ್ಬಿಟ್ಟು ಪುಟ್ಟರಾಜು ಅವರು. ಇವು 3ರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ? ಮೇಡಮ್ ನಿಖಿಲ್ ಅಣ್ಣಂಗೆ ಕೊಟ್ಟರೆ ತುಂಬ ಒಳ್ಳೇದು. ಅವರು ಫಸ್ಟ್ ಒಂದ್ಸಲ ಸೋತವ್ರೆ. ಸುಮಲತಾ ಅವರು ಏನು ಅನುದಾನ ಏನು ಮಾಡೇ ಇಲ್ಲ. ಮಂಡ್ಯಕ್ಕಂತೂ ಏನು ಮಾಡೇ ಇಲ್ಲ ಬಿಡಿ ಮೇಡಮ್. ಮೊನ್ನೆ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಬಂದಿತ್ತು, ನಾನೇ ನೋಡಿದೆ. ಒಂದು ಲೈಕು ಕೊಟ್ಟೆ, ಕಾಮೆಂಟು ಹಾಕ್ತೆ. ಅನುದಾನ ಏನು ಅಂತ ಅವರೇ ಕೇಳ್ತಾರೆ. ಅನುದಾನ ಅಂದರೆ ಏನು ಅಂತ ನಿಮ್ಮ TV ಮಾಧ್ಯಮದವ್ರಿಗೆ ಕೇಳ್ತಾರೆ ಅವರು. ಅಂಥವ್ರಿಗೆ ಅನುದಾನ ಅಂತಾರೆ ಏನು ಗೊತ್ತಿಲ್ಲದವ್ರಿಗೆ ತಿರ್ಗಿ ಎಂಪಿ ಮಾಡ್ಬಿಟ್ಟು ನಮ್ಮಂಥ ಮಂಡ್ಯದ ಜನ ಮುಟ್ಟಾಡ್ರಾಗೋದು ಬೇಡ ಮೇಡಮ್. ಹೊಸ ಮುಖ ಬೇಕು. ನಿಖಿಲ್ ಅಣ್ಣನ ಒಂದ್ಸಲ ಗೆಲ್ಸ್ಮ. ಅವ್ರನ್ನೂ ಅಭಿಪ್ರಾಯ ಒಂದ್ಸಲ ನೋಡೋಣ ಮೇಡಮ್ ನಾವು. ಈಗ ಪುಟ್ಟರಾಜು ಅವರು ಏನಕ್ಕೆ ಆಗಬಾರ್ದು? ಪುಟ್ಟರಾಜು ಅವರು ಅಣ್ಣನ ಒಂದ್ಸಲ ಅಲ್ಲೇ MP ಆಗಿದ್ರು, ಸರಿನಾ? ಇವಾಗ ಹೊಸ ಮುಖ ನಿಖಿಲ್ ಅಣ್ಣನ ಒಂದ್ಸಲಿ ಆದರೆ ಒಳ್ಳೇದು ಅನ್ನಿಸ್ತಿದೆ ಮೇಡಮ್. ಪ್ರಧಾನಮಂತ್ರಿಯವರು ನಮಗೆ ಪ್ರಧಾನಮಂತ್ರಿ ಇವರಾದರೆ ಒಳ್ಳೇದು ಮೇಡಮ್. ನರೇಂದ್ರ ಮೋದಿ ಅವರಾದರೆ ತುಂಬ ಒಳ್ಳೇದು ಕೇಂದ್ರಕ್ಕೆ. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, JDS BJP ಮೈತ್ರಿ ಇದೆಯಲ್ಲ, ಈ ಒಂದು ಮೈತ್ರಿಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಏನ್ ಮಾಡೋದು? ಸುಮಲತಾ ಅವ್ರು ಇನ್ನೂ BJP ಅವರು ಇನ್ನೂ ಅವ್ರು ಹೋಗಿ ಇನ್ನೂ ಅವ್ರು ಎಲ್ಲಿ ನಾವು ಇದಾಗಿವೆ ಅಂತಲೇ ಗೊತ್ತಿಲ್ಲ ಮೇಡಮ್. ಅವ್ರು ಇನ್ನೂ BJPಗೆ ಸೇರ್ಪಡೆನೇ ಆಗಿಲ್ವಲ್ಲ. ಅವ್ರು ಇನ್ನೂ ಸೇರ್ಪಡೆ ಆಗದೆ ಹೋದ್ಮೇಲೆ ಅದು ಹೆಂಗೆ ಅವರು ತಿರುಗಿ ಅವರು BJPಗೆ ಇದು ಮಾಡ್ತಾರೆ? ಅವ್ರು ಎಲ್ಲಿ ಆಗೋರು? ಅವರು ಟಿಕೆಟ್ ಆಕಾಂಕ್ಷಿ ಅಲ್ವಾ? ಆಕಾಂಕ್ಷಿ ಆಗಿರ್ಬೋದು ಅವರು. ಆದರೆ ಅವರು ಇನ್ನೂ ಯಾವ ಪಕ್ಷದಂತ ಆಕಾಂಕ್ಷಿ ಅಂತ ಗೊತ್ತಿಲ್ವಲ್ಲ. ಅವರು ಯಾವ ಪಕ್ಷಕ್ಕೆ ಬೇಕಂತ ಅವರು ಆಕಾಂಕ್ಷಿ ಆಗಿಲ್ವಲ್ಲ ಅವರು ಮೇಡಮ್. ಸುಮ್ಮನೆ ನಾನು ಬಿಜೆಪಿ ಅಂತಾರೆ. ಬಿಜೆಪಿಲಿ ಅವ್ರು ಯಾವತ್ತು ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ನಾನು ಸೇರ್ಪಡೆ ಆಯ್ತೀನಿ ಮಂಡ್ಯದಿಂದ ಅಂತ ಯಾವತ್ತಾಗೋರು ಮೇಡಮ್? ಅವರು ಆಗಿಲ್ಲ ತಾನೆ. ಸರ್ ಇನ್ನೊಂದು ವಿಚಾರ, ಈಗ ಅಟ್ ಪ್ರೆಸೆಂಟ್ ಸಿಟ್ಟಿಂಗ್ MP ಅಂತಂದ್ರೆ ಅದು ಸುಮಲತಾ ಅಂಬರೀಶ್ ಅವರು. ಅವರ ಒಂದು ಅಡಿಯಲ್ಲಿ, ಅವರ ಒಂದು ಆಡಳಿತದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಿದೆ ಹೇಗೆ? ಸರ್ ಏನೂ ಆಗಿಲ್ಲ ಮೇಡಮ್ ಅವರೇ. ಏನು ಒಂದು ಸ್ವಲ್ಪ ಏನೂ ಆಗಿಲ್ಲ ಅನುದಾನ, ಸರಿನಾ? ಅವ್ರು ಆಗದೆ ಹೋದ್ನಿಗೆ ಏನು ಮಾಡೋರು ಅಂತ ತೋರಿಸ್ಬೇಕಲ್ವಾ? ನಾನೇ ಹೇಳಿದ್ನಲ್ಲ ಮೊನ್ನೆ, ಯಾರೋ TVಯರೇ ಕೇಳಿದ್ರು, ನಿಮ್ಮ TVಯರು ಅನುದಾನ ಅಂದ್ರೆ ಏನು ಅಂತ ಅವ್ರನ್ನೇ ಕೇಳ್ತಾರೆ. ಅನುದಾನದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ತಿರುಗಿ ನಮ್ಮ ಮಂಡ್ಯದ ಜನ ಅವ್ರು ನಮ್ಮ MP ಮಾಡಿಬಿಟ್ಟದು ಯಾಕೆ ಮುಟ್ರಲ್ಲ ಆಗಬೇಕು? ಈಗ 2019 ಚುನಾವಣೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಕಾಂಗ್ರೆಸ್ ಹಾಗೆ JDS ಮೈತ್ರಿ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಒಂದು ಅಭ್ಯರ್ಥಿ ನಿಂತರು, ಹಾಗೆ ಅವರು ಸೋತರು. ಸುಮಲತಾ ಅವರು ಗೆದ್ದಿದ್ದಾರೆ. ಸೊ ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಮೇಡಮ್? ಅವಾಗ ಅಂಬರೀಷ್ ಅಣ್ಣನ ಮುಖ ನೋಡ್ಕೊಂಡು ಅವ್ರದ್ದು ಒಂದು ಅಲೆ ಇತ್ತು ಮೇಡಮ್ ಅವರೇ. ಇವಾಗ ಏನೂ ಇಲ್ಲ ಮೇಡಮ್ ಅವರೇ. ಅವರು ಒಂದು ಅನುದಾನ ಅಂತ ಏನು ಮಾಡೋರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದಮೇಲೆ ನಮ್ಮಂತೆ ಸಾಮಾನ್ಯ ಜನಕ್ಕೆ ಹೆಂಗೆ ಗೊತ್ತಾಯ್ತದೆ ಮೇಡಮ್? ಅಲ್ವಾ? ಅವ್ರು ಒಂದು ಅನುದಾನ ನಾವು ಅವರೇ ಕೇಳ್ತಾರೆ. ಅನುದಾನ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾವ್ರೆ ಅಲ್ವಾ? ಅವರು ಮಂಡ್ಯದವ್ರಿಗೆ ಅನುದಾನ ಅಂತಾನೆ ಗೊತ್ತಿಲ್ಲ ಹೋದ್ಮೇಲೆ ಇವ್ರು ಯಾಕೆ MP ಆದ್ರು ಮಂಡ್ಯದಿಂದ? ಇವರು ಸರಿ, ಇಲ್ಲಿನ MLA ಅವರು ಎಲ್ಲ ಕೆಲಸಗಳನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರಾ ಹೇಗೆ? ಬಂದ್ಬಿಟ್ಟು ಏನು ಆಯ್ತಲ್ಲ ಮೇಡಮ್ ಅವರೇ. ಕಾಂಗ್ರೆಸ್ ಬಂದ್ಬಿಟ್ಟು ಏನಂದ್ರೆ ಏನು ಕೆಲಸ ಆಯ್ತಲ್ಲ ಮೇಡಮ್ ಅವರೇ.
ಮತ್ತೆ ಯಾಕೆ ಗೆಲ್ಸಿದ್ದೀರಿ ಸರ್? MLA ಕ್ಯಾಂಡಿಡೇಟ್ ಅಂದ್ರೆ MLA ಅವರು 6 ಜನ ಗೆಲ್ಲಿದ್ದಾರೆ. ಎಲ್ಲಾರನ್ನೂ ಗೆಲ್ಲಿಸ್ಬೇಕಂತ ಒಂದ್ಸಲ ಖುಷಿಯಿಂದ ಗೆಲ್ಲಿಸ್ತು ಮೇಡಮ್ ಅವರೇ. ಆದ್ರೆ ಅವ್ರು ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ. ನೋಡಿ ಹೆಂಗೈತೆ ಇದು, ಇದೇ ನೋಡಿ ಮೇಡಮ್ ಅವ್ರೆ ಹೆಂಗೈತೆ ರೋಡ್, ಹೆಂಗೈತೆ ನೋಡಿ. ಒಬ್ರು MP MLA ಹೆಂಗ್ ಮಾಡ್ಬೇಕು ಮೇಡಮ್ ಅವರೇ? ಅಂದ್ರೆ ಸರಿಯಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ. ಮಾಡ್ತಾ ಇಲ್ಲ ಮೇಡಮ್ ಅವರೇ, ಮಾಡ್ತಾ ಇಲ್ಲ ಅವರು. ಸುಮಲತಾ ಅವರು ಮಾಡಿಲ್ಲ, ಇವ್ರು MLA ಅವರು ಮಾಡಿಲ್ಲ ಮೇಡಮ್. ಅದಕ್ಕೆ ಈ ಸಲ ಹೊಸ ಮುಖಗಳು ಬೇಕು ನಮಗೆ, ಹೊಸ ಮುಖಗಳು ಬೇಕು. BJPಯಿಂದ ಯಾರು ಕೊಟ್ಟರು ನಾವು ರೆಡಿ ಮೇಡಮ್ ಅವರೇ. ಓಕೆ, ಮಂಡ್ಯದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾ ಇದಾರೆ ಎಲ್ಲ ಜನ, BJP JDS ಮೈತ್ರಿ ಅಂತ ಹೇಳ್ತಿದ್ದಾರೆ. ಮೈತ್ರಿ ಅಂತ ಹೇಳ್ತಾರೆ ಮೇಡಮ್ ಅವರೇ, ಕಾಂಗ್ರೆಸ್ ಅಂತ ಯಾರು ಹೇಳ್ತಾ ಇಲ್ಲ ಮೇಡಮ್ ಅವರೇ. ಹೌದಾ? ಈಗ ಪ್ರಧಾನಮಂತ್ರಿ ಯಾರಾದ್ರೆ ಒಳ್ಳೇದು ನಿಮ್ಗೆ? ಪ್ರಧಾನಮಂತ್ರಿ ಅವರು ನಮ್ಮ ನರೇಂದ್ರ ಮೋದಿ ಅವರಾದ್ರೆ ಒಳ್ಳೇದು ಮೇಡಮ್ ಅವರೇ. ಯಾಕೆ ಸರ್? ಮೇಡಮ್ ಅವರೇ, ಅವ್ರ ಆಡಳಿತ ಚೆನ್ನಾಗೈತೆ, ನೀವೇ ನೋಡ್ತಾ ಇದ್ರಲ್ಲ, ಆಡಳಿತ ಚೆನ್ನಾಗೈತೆ ಮೇಡಮ್ ಅವರೇ ಅವ್ರದ್ದು. ಯಾವ ತರ ಇಷ್ಟ ಆಯ್ತು ನಿಮ್ಗೆ? ಮೇಡಮ್ ಅವರೇ, ಅವ್ರು ಯಾವ ಥರ ಅಂತಂದರೆ ಪ್ರತಿಯೊಂದಕ್ಕೂ ಸ್ಪರ್ಧಿಸ್ತಾರೆ ಅವರು, ಪ್ರತಿಯೊಂದು ಇದಕ್ಕೂ. ಹೌದಾ ಸರ್? ಅವ್ರು ಕೊಡ್ತಾ ಇರುವಂತಹದ್ದು ರೈತರಿಗೆ ದುಡ್ಡು ಬಂದು ಸೇರ್ತಾ ಇದೆಯಾ ತಿಂಗಳ? ಬರ್ತೈತೆ ಮೇಡಮ್ ಅವರೇ. ನಮ್ಮ ರೈತರಿಗೇನು ಮೋಸ ಆಗಿಲ್ಲ. ಇವರು ನಮ್ಗೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಫ್ರೀ ಮಾಡಿಬಿಟ್ಟಿದ್ದು ಎಲ್ಲನೂ. ಅಕ್ಕಿ ಕೊಡ್ತೀನಿ ಅಂತಂದ್ರು, ರಾಜ್ಯ ಸರ್ಕಾರದಿಂದ ಏನು ಬರ್ತಾ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದಿಂದನೇ ನಮಗೆ ಬರ್ತಾ ಇರೋದು. ರಾಜ್ಯ ಸರ್ಕಾರದಿಂದ ಏನು ಬರ್ತಾನೆ ಇಲ್ಲ. ಅದು ನಾವು ಮಾಡ್ತೀವಿ ಅಂತಂದ್ರು, ಏನು ಮಾಡನೇ ಇಲ್ಲ ಅವರು ನಮಗೆ. ಈಗ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರು ಯಾಕೆ ಆಗ್ಬಾರ್ದು ಮೇಡಮ್ ಅವರೇ? ಅವ್ರಿಗೆ ಅಂತ ಇದಿಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಅಂತ ಇನ್ನೂ ಇದಿಲ್ಲ ಮೇಡಮ್ ಅವರೇ. ಸರಿನಾ ಮೇಡಮ್ ಅವರೇ? ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಅಂತ ಏಜ್ ಇಲ್ಲ. ನರೇಂದ್ರ ಮೋದಿ ಅವರೇ ಸೂಕ್ತ ಅನಿಸುತ್ತೆ ಮೇಡಮ್ ಅವರೇ. ಹೌದು. ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆ ಹೇಗೆ ಮೇಡಮ್ ಅವರೇ? ಅದು ಕೊಟ್ಬಿಟ್ಟೆ ನಮ್ಮ ಮಂಡ್ಯ ಹೆಂಗೆ ಆಗಿರೋದು. ಹಿಂಗೆ ಮಂಡ್ಯ ಅಂತಲ್ಲ, ಇಡೀ ಕರ್ನಾಟಕನೇ ಅವ್ರು ಗ್ಯಾರಂಟಿ ಕೊಟ್ಬಿಟ್ಟೆ ಹಿಂಗೆ ಆಗಿರೋದು ಮೇಡಮ್ ಅವರೇ. ಗ್ಯಾರಂಟಿ ಕೊಡದೆ ಹೋಗಿದ್ರೆ ಎಲ್ಲ ಚೆನ್ನಾಗಿರೋದು. ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲ ಮಂಡ್ಯನೇ ಹಾಳಾಯ್ತು ಮೇಡಮ್ ಅವರೇ. ಮಂಡ್ಯ ಅನ್ನೋದಕ್ಕಿಂತ ಕರ್ನಾಟಕನೇ ಹಾಳಾಯ್ತು ಮೇಡಮ್ ಅವರೇ. ಗ್ಯಾರಂಟಿ ಬೇಕಾಗಿರಲಿಲ್ಲ, ಗ್ಯಾರಂಟಿ ಬೇಕಾಗಿರಲಿಲ್ಲ ಮೇಡಮ್ ಅವರೇ. ಗ್ಯಾರಂಟಿ ಕೊಟ್ಬಿಟ್ಟು ಗ್ಯಾರಂಟಿ ಕೊಡದ ಆರಾಮಾಗಿ ಇವರು ಯಾವ್ದಾರು ಕ್ಲಾಸ್ಗಳಿಗೆ, ಸ್ಕೂಲ್ಗಳಿಗೆ, ಆಮೇಲೆ ನಮ್ಮ ಯೂತ್ಗೆ ಯಾತ್ಕಾರ ಮಾಡಿದರೆ ಒಳ್ಳೆ ಇದು ಸಿಗೋದು ಮೇಡಮ್ ಅವರೇ. ಬಡವ್ರ ಮಕ್ಕಳು ಚೆನ್ನಾಗಿ ಇದು ಮಾಡೋರು. ಗ್ಯಾರಂಟಿ ಅವಶ್ಯಕತೆ ಮಾಡಿದ್ರು ಆಗೋದು ಮೇಡಮ್ ಅವರೇ. ಅವಶ್ಯಕತೆನೇ ಇಲ್ಲ ಮೇಡಮ್ ಅವರೇ. ಗ್ಯಾರಂಟಿ ಅವಶ್ಯಕತೆನೇ ಇರಲಿಲ್ಲ ಮೇಡಮ್ ಅವರೇ. ಫ್ರೀ ಬಸ್ ಕೊಟ್ಟಿದ್ದಾರೆ. ಫ್ರೀ ಬಸ್ ಮೇಡಮ್ ಅವರೇ. ಲೇಡೀಸ್ ಕೊಟ್ಟಾರ, ನಮ್ಮ ಗಂಡಸರು ಕೊಟ್ಟವ್ರ? ದುಡ್ಡು ಹಾಕ್ತಿದ್ದಾರೆ 2000. ಅದು ಲೇಡೀಸ್ಗೆ ಮಾತ್ರ. ಜೆಂಟ್ಸ್ಗೆ ನಾವು ಜೆಂಟ್ಸು ಓಟ್ ಹಾಕಿವ್ ತಾನೆ, ಜೆಂಟ್ಸು ಹಾಕವ್ರೆ ತಾನೆ ಕಾಂಗ್ರೆಸ್ನವರು, ಅವ್ರಿಗೆ ಗೊತ್ತಾಯ್ತಾ? ಈಗ BJP JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್ ಅವರೇ, ಅದು ಮೈತ್ರಿ ಆದರೆ ಒಳ್ಳೇದು ಮೇಡಮ್ ಅವರೇ. ಒಳ್ಳೆ ಅನುದಾನ ಸಿಗುತ್ತೆ, ಕೇಂದ್ರದಿಂದ ಒಳ್ಳೆ ಇದು ಬರುತ್ತೆ ಮೇಡಮ್ ಅವರೇ. 28 ಕ್ಷೇತ್ರ ಇದೆಯಲ್ಲ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲಿ ಎಷ್ಟು BJP JDS ಮೈತ್ರಿ ಬರಬಹುದು, ಇನ್ನೆಷ್ಟು ಕಾಂಗ್ರೆಸ್ ಕ್ಷೇತ್ರ ಬರಬಹುದು? ಮೇಡಮ್ ಅವರೇ 25ಕ್ಕೆ 25 ಬರುತ್ತೆ ಮೇಡಮ್ ಅವರೇ. ಕಾಂಗ್ರೆಸ್ ಅಂತ ಈ ಸಲ ಕರ್ನಾಟಕದಲ್ಲಿ ಬರೋದಿಲ್ಲ ಬಿಡಿ ಮೇಡಮ್ ಅವರೇ. ಕರ್ನಾಟಕದಲ್ಲಿ ಬರೋದೇ ಇಲ್ಲ ಮೇಡಮ್ ಅವರೇ. ಇಡೀ ಜನಕ್ಕೆ ಗೊತ್ತಾಗ್ಬಿಟ್ಟೈತೆ ಈ ಸರ್ಕಾರ ಹೆಂಗೆ ಏನು ಅಂದ್ಬಿಟ್ಟಿದೆ ಮೇಡಮ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಈಗ ಹೇಳಿ, ನಿಮ್ಮ MP ಯಾರಾಗಬೇಕು? ನಮ್ಮ MP ನಮ್ಗೆ ಇಲ್ಲಿ JDS BJP ಎರಡರೂ ಕುಮಾರಸ್ವಾಮಿ ಅವರು ನಮ್ಗೆ ಆಗಬೇಕು. ನಮಗೆ ಇಲ್ಲಿ MLAಗಳು ಯಾರು ಏನು ಇದಿಲ್ಲ. ಸುಮಲತರು ಏನು ಕೆಲಸ ಮಾಡಲಿಲ್ಲ. 5 ಬಾರಿ ಹೋದ್ರು, ಗೆದ್ದೆ. ವರ್ಷಕ್ಕೆ ಏನು ಪರಿಹಾರ ಏನೂ ಇಲ್ಲ. ಈ ಕಾಂಗ್ರೆಸ್ನವ್ರು ಬಂದರು ಏನೂ ಮಾಡಿಕೊಡ್ಲಿಲ್ಲ. 2000 ರೂಪಾಯಿ ಸಿಕ್ತು, ಲೇಡೀಸ್ಗೆ ಸಿಗ್ತಿರೋರಿಗಿಲ್ಲ. ಈಗ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅವರು ಅನೌನ್ಸ್ ಆಗಿದಾರಲ್ಲ ಅಭ್ಯರ್ಥಿಯಾಗಿ, ಸೊ ಅವ್ರು ಯಾಕೆ ಆಗ್ಬಾರ್ದು? ಅವ್ರು ನಿಂತವ್ರು ಅವ್ರ ಪಾಡ್ಗೆ. ಅವರು ನಮ್ಮ ತಾಡು ಸ್ಟಾರ್ ಚಂದ್ರು ಅವ್ರು ಎಲ್ಲಿಯವರು ಅಂತಾನೆ ಗೊತ್ತಿಲ್ಲ ಮೇಡಮ್ ಅವರೇ. ಇಲ್ಲಿ ಇವ್ರು ನಮ್ಗಿಂತ ಏಜ್ ಆಗೈತಿ, ಇವ್ರಿಗೆ ನಮ್ಗೆ ಗೊತ್ತಿಲ್ಲ. ಅವರು 55 ವರ್ಷ ಆಗಿದೆ. ಈಗ ನಾಗಮಂಗ್ಲು ಅಂತಂತಾರಲ್ವಾ, ನಾಗಮಂಗ್ಲದಲ್ಲಿ ಚೆಲುವರಾಯ ಸ್ವಾಮಿ ಬಿಟ್ರೆ, ಸುರೇಶ್ ಗೌಡ ಬಿಟ್ರೆ ಅವ್ರು ಯಾರು ನಮ್ಗೆ ಇದಿಲ್ಲ. ನಮ್ಗೆ ಇಲ್ಲಿ ಹಿಂದೆ ದೇವೇಗೌಡರು ಬಂದು ತಂದು ಅದೇ ಇಲ್ಲಿ. ಈಗ BJP ಇಂದ 3 ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ BJP JDS ಮೈತ್ರಿಯಿಂದ. ಒಂದು ಯಾರೋ ಸುಮಲತಾ ಅಂಬರೀಶ್ ಅವರು, ಇನ್ನೊಬ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಇನ್ನೊಬ್ರು ಪುಟ್ಟರಾಜ್ ಅವರು. ಅವ್ರು 3 ಜನರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು? ಟಿಕೆಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ದರೆ ಕುಮಾರಸ್ವಾಮಿ ಅವರು, ಅವರಿಬ್ಬರೇ ಆಯ್ಕೆ ಆಗ್ಬೇಕು. ಯಾರು ಪುಟ್ಟರಾಜ್ ಯಾರು ಇಲ್ಲ ನಮ್ಗೆ. ಸುಮಲತಾ ಅಂಬರೀಶ್ ಅವ್ರು ಬೇಡವಾ? ಅವ್ರು ಏನು ಬೇಕಾಗಿಲ್ಲ, ಬೇಕಾಗಿಲ್ಲ ನಮ್ಗೆ. ಏನು ಏನಕ್ಕೆ ಕೆಲಸ ಕಾರ್ಯ ನಡೀಲಿಲ್ಲ ನಮ್ಗೆ. ಈಗ ಅವರೇ ಅಲ್ವಾ MP? ಹೇಗ್ ನಡೀತಾ ಇದೆ? MP ಆದ್ರೂ ನಿಮ್ ಕೆಲಸ ಮಂಡ್ಯ ಬೆಳಗ್ಬೋದಾಯ್ತು. ಯಾವ ತರ ಕೆಲಸ ಅಭಿವೃದ್ಧಿ ಆಗಿಲ್ಲ ನಿಮ್ಗೆ? ರೋಡ್ಗಳು ಆಗ್ಬೇಕು, ಮಾಮೂಲಿ ಬಡವ್ರ ಬಗ್ರಿಗೆ ಏನು ಹೆಲ್ಪ್ ಮಾಡ್ಬೇಕು, ಏನು ಕನಿಕರಣನೇ ಇಲ್ಲ. ಅದು
ಎಮ್.ಎಲ್.ಎ ಹೇಗ್ ವರ್ಕ್ ಮಾಡ್ತಿದ್ದಾರೆ? ಯಾರು ಏನು ಎಮ್.ಎಲ್.ಎ ಏನು ಮಾಡ್ತಾ ಇಲ್ಲ, ಏನು ಯಾರು ಏನು ಮಾಡ್ತಾ ಇಲ್ಲ, ಯಾರು ಏನು ಮಾಡ್ತಾ ಇಲ್ಲ. ಇಲ್ಲಿ ಮಳೆ ಊದ್ಬಿಟ್ರೆ ಕಾಲು ಹಾಕೋಕ್ ಆಗುದಿಲ್ಲ, ಕಷ್ಟ ಆಗ್ತಿದೆ. ಕಷ್ಟ. ಕೇಳ್ಬೇಕಾಗಿತ್ತು ಏನಕ್ಕೆ ಮಾಡಿಲ್ಲ ಕೆಲಸ ಅಂತ. ಮಾಡ್ತೀವಿ, ಮಾಡ್ಕೊಡ್ತೀವಿ, ಇರಬೇಕು ನಿಧಾನ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ. ನಮ್ ಚಾನಲ್ ಮುಖಾಂತರ ಕೇಳ್ತೀರಾ? ನಮ್ಮ ಚಾಲ ಮುಖಾಂತರ ನೀವೇ ಮಾಡಿಸ್ಕೊಟ್ರು ನಮ್ಗೆ ನಡೀತದೆ. ಸರ್ಕಾರದಲ್ಲಿ ನೀವೇ ನಿಂತ್ಕೊಂಡು ಚಾನಲ್ನಲ್ಲಿ, TV ಚಾನಲ್ನಲ್ಲಿ ನೀವೇ ಮಾಡಿಕೊಡ್ಬೇಕು ನಮ್ಗೆ. ನೀವು ಪ್ರಶ್ನೆ ಮಾಡಿಲ್ವಾ ಹಾಗಾದ್ರೆ ಯಾಕೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳಿ? ನಾವು ಯಾರು ಕೇಳೋಕೋಲಿಲ್ಲ. ಈಗ ನೀವು ಬಂದಿದ್ದೀರಿ, ಈಗ ನಿಮ್ಮನ್ನೇ ಬೇಡಬೇಕು ನಾವು ಅಷ್ಟೇ. ಅಭಿವೃದ್ಧಿ ನಿಮ್ಮನ್ನೇ ಬೇಡಬೇಕು. ನಮಗೆ ಕೈ ಸಿಗ್ತೀರಾ, ಅವ್ರ ಕೈ ಸಿಗ್ತಲ್ಲ ಮೇಡಮ್ ಅವರೇ. ಇನ್ ಯಾರನ್ನ ಕೇಳಮ್ಮ ಮೇಡಮ್ ಅವರೇ? ನಾವು ಜನಸೇವೆ ಮಾಡಬೇಕು ಅನ್ಕೊಂಡು ಬರ್ತೀರಿ, ಅವ್ರು ಸಿಗೋದಿಲ್ಲ. ಅವ್ರ ನೋಡಕ್ ಹೋಯ್ತೀವಿ ಅಂದ್ರೆ 50 ಜನ ಪೊಲೀಸ್ನವರು ಸೆಕ್ಯೂರಿಟಿಗಳೆಲ್ಲ ಹಿಂಗೆ ತಳ್ತಾರೆ. ಯಾಕೆ ಹೋದಿ ಅಲ್ಗ, ಏನು ಗೇಟ್ಗೆ ಕೂಡ್ಸಲ್ರು, ಏನ್ ಮಾಡ್ತೀರಿ? ಕಾರ್ಯಕರ್ತರು ಯಾರನ್ನ ಕೇಳಮ್ಮ ನಾವು? ಈಗ ಒಂದು ಈಗ ಹಂಗಾದ್ರೆ ಓಟ್ ಹಾಕ್ಬೇಕಾದ್ರೆ ಕೇಳೋದೇ ನೀವು? ಓಟ್ ಹಾಕ್ಬೇಕಾದ್ರೆ ಕೇಳೋದೇ ನೀವು? ಕೇಳೋದು, ಓಟ್ ಹಾಕ್ದಾಗ ಕೇಳ್ಕೊ ಬರ್ತಿರಲ್ಲ ಅವಾಗ ಕೇಳೋದು. ಕೇಳ್ತೀರಾ? ಏನಂತ ಕೇಳ್ತೀರಾ? ನಮ್ಮೇನು ಅಭಿವೃದ್ಧಿ ಏನು ಮಾಡ್ಕೊಳ್ಳಿಲ್ಲಪ್ಪ, ನಿಮ್ಮೇನು ನಮ್ಮ ಹಾಕಿ ಏನು ಬಂದದೋ ಪ್ರಯತ್ನ ಅಂತೀವಿ ನಾವು. ಓಕೆ. ಇನ್ನೊಂದು ವಿಚಾರ ಅಂತಂದ್ರೆ ಲಾಸ್ಟ್ ಟೈಮ್ ಗೆಲ್ಸಿದ್ರಲ್ಲ ನೀವೇನೆ, ಈಗ ಇವಾಗ ಏನಿಲ್ಲ, ಆಗ ಒಂಥರ ಇತ್ತು ಮೇಡಮ್ ಅವರ. ಇವಾಗಲೇ ಒಂಥರ ಅಭಿವೃದ್ಧಿ ಬೇರೆ ಬೇರೆ ಚೇಂಜ್ ಆಯ್ತದೆ. ಇವಾಗ ಏನು ಅಂದ್ರೆ 4 ಜನಕ್ಕೆ ಹೆಲ್ಪ್ ಮಾಡಿದ್ರೆ ಮಾಡೋರಕ್ಕನ ಅಂತ ಅಂತಾರೆ. ಈಗ ಬಂದಿದ್ದೀರಿ 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಹೆಂಗೆ ಏನು ಅಂತ ಕ್ಷಮಿಸಿ ಕೇಳ್ತೀರಿ. ಅದಕ್ಕೆ ನಾವು ಅಭಿವೃದ್ಧಿ ಮಾಡ್ಲಿ ಅಂತ ಗೆಲ್ಸಿದ್ರಾ? ಅಭಿವೃದ್ಧಿ ಮಾಡಲಿ ಅಂತ ಕಳಿಸಿದ. ಸುಮಲತಾ ಅವ್ರನ್ನ ಕೇಳಿದ್ರು, ನಿಮ್ಮ ಟಿವಿ ಮಾಧ್ಯಮದವರೇ ಕೇಳಿದ್ರು ಅಭಿವೃದ್ಧಿ ಅಂದ್ರೆ ಏನು ಅಂತ. ಇವರೇ ಕ್ವಶನ್ ಕೇಳಿದ್ಮೇಲೆ ನೀವೇನು ಅಭಿವೃದ್ಧಿ ಮಾಡಿದಿರಿ ಅಂತ ಸುಮಲತಾರನ್ನ ಕೇಳಿದ್ರು. ಸುಮಲತಾ ಅವ್ರು ಅಂತಂದ್ರು ಅಭಿವೃದ್ಧಿ ಅಂದ್ರೆ ಏನು ಅಂತ ಅವ್ರನ್ನೇ ಕ್ವಶನ್ ಕೇಳ್ತಾರಲ್ಲ, ಇವನೇನ್ ಮಾಡಾರ ಇವರು ಅಭಿವೃದ್ಧಿಯ? ಓಕೆ. ಇನ್ನೊಂದು ವಿಚಾರ ಅಂತಂದ್ರೆ ನಿಮ್ಗೆ ಪ್ರಧಾನ ಮಂತ್ರಿ ಯಾರಾದ್ರೂ ಆಗ್ಬೇಕು? ನಮ್ಗೆ ನರೇಂದ್ರ ಮೋದಿ ಆಗ್ಬೇಕು, ಇನ್ನೂ 10 ವರ್ಷ ಆಗ್ಬೇಕು. ಏನಕ್ಕೆ? ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ, ಒಳ್ಳೆ ಮೆಡಿಕಲ್ ಕೊಡ್ತಾವ್ರೆ, ಅನುದಾನ ಬರ್ತದೆ, ನಮ್ಮ ಭಾರತ ಇನ್ನೂ ಉಳಿತದೆ. ಆಮೇಲೆ ಇವರು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗ್ಬಾರ್ದು? ಯಾವ್ದು ಏನು ಬೇಕಾಗಿಲ್ಲ. ಇಂದಿರಾ ಗಾಂಧಿ ಇದ್ರಲ್ಲಿ ಒಂಥರ ಇತ್ತು. ಇಂದಿರಾ ಗಾಂಧಿ ಅವರು ಒಂದು ಪ್ರಧಾನಿ ಆಗಿರೋ ಅವ್ರದೇ ಒಂಥರ ಇದಿತ್ತು, ಇವ್ರದ್ದೇನೂ ಇಲ್ಲ. ಈ ತರ ಪ್ರಧಾನಿಗಳು ಸಿಗ್ಬೇಕಾದ್ರೆ 100ಕ್ಕೆ ಒಬ್ರು ನಮ್ಗೆ. ಅವ್ರು ಕೊಡ್ತಿರುವಂತಹ ದುಡ್ಡೆಲ್ಲ ಬಂದು ಸೇರ್ತಾ ಇದೆಯಾ ಪ್ರಧಾನಿ ಅವ್ರದ್ದು? ನಮ್ಗೆ ಪ್ರಧಾನಿ ಅವ್ರದ್ದು ಬರ್ತಾ ಇದೆ. RTC ಕೊಟ್ಟಿವಲ್ಲ, ಅದು ಖಾತೆ, ಅದು ಜಮೀನ್ದಾರು ಇದು, ಅದು ಬರ್ತಾ ಇದೆ. ರೈತರಿಗೆ ಬರೋ ದುಡ್ಡು ಬರ್ತಾ ಇದೆ ಹಾಗಾದ್ರೆ? ರೈತರು ಬರೋದು ಬರ್ತಾ ಇದೆ. ಇದ್ರಲ್ಲಿ ಅರ್ಧ ಜನಕ್ಕೆ ಇದು 2,000 ರೂಪಾಯಿ ಸಿಗೋದು, ಅರ್ಧ ಜನಕ್ಕೆ ಸಿಗ್ತದೆ, ಅರ್ಧ ಜನಕ್ಕೆ ಸಿಗೋದಿಲ್ಲ. ಎಷ್ಟು ಕಂತು ಬಂದಿದೆ? ಯಾರು ನಮ್ಗೆ ಅವ್ರು ಹಾಕುತ್ತಾ ಇಂದು ಬರ್ತಾ ಇದೆ. ಒಂದ್ ತಿಂಗಳೂ ಮಿಸ್ ಆಗಿಲ್ಲ? ಮಿಸ್ ಆಗಲಿಲ್ಲ, ಮಿಸ್ಸೇ ಆಗಲಿಲ್ಲ. ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತ ಗ್ಯಾರಂಟಿಗಳ ಬಗ್ಗೆ ಹೇಳೋದಾದ್ರೆ ಇಷ್ಟ ಆಗಿದೆ ಅದು ಗ್ಯಾರಂಟಿ ಸಿದ್ದರಾಮಯ್ಯ ಕೊಟ್ಟಿದ್ದು? ಹೌದಾ ಮೇಡಮ್ ಅವರೇ? ಅದು ನಿಮ್ಗೆ ಇಷ್ಟ ಆಯ್ತಾ? ನಮ್ಗೇನು ಇಷ್ಟ ಇಲ್ಲ. ಅದು ಬೇಡವಾಗಿತ್ತಾ? ರೈತರು ಸಾಲ ಮನ್ನಾ ಮಾಡಿ ತಪ್ಪಿರ್ಬೋದಾಯ್ತು. ಶಾಲಾ ಕಾಲೇಜು ಮಕ್ಳಿಗೆ ವಿದ್ಯಾಭ್ಯಾಸ ಕೊಟ್ಟೆ, ಪಾಸ್ ಕೊಟ್ಟು, ಫ್ರೀ ಪಾಸ್ ಕೊಟ್ಟೆ ಮಾಡಿದ್ರೆ ಅದು ಓಕೆ ಆಗೋದು, ಒಳ್ಳೇದಾಗೋದು. ಬೇಡವಾಗಿತ್ತು ಹಂಗಾರೆ? ಬೇಡವಾಗಿತ್ತು. ಆಮೇಲೆ ಬಿಜೆಪಿ JDS ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಮೈತ್ರಿ ಅಲ್ಲಿ ಬಿಡಿ, ಮೈತ್ರಿ JDS ಅಲ್ಲಿ BJP ಎರಡು ಹೊಂದಾಣಿಕೆನೇ ಆಯ್ತಾ ಇದೆ ಸರ್. ಕೇಂದ್ರ ಸರ್ಕಾರದಲ್ಲೇ ಆಗದ, ಅದು ಏನೇನು ಮಾಡೋಕ್ಕಾಗದ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.